ನಿಮ್ಮ ಮಾಧ್ಯಮದವರು ಇದರಲ್ಲಿ ಅಹಮದಾಬಾದು ದುರಂತ ಈ ದೇಶದಲ್ಲಿ ಆಗಬಾರ್ದಾಗಿತ್ತು, ಇಲ್ಲೇ ಪ್ರಪಂಚದ ಎಲ್ಲೂ ಕೂಡ ಆಗಬಾರ್ದಾಗಿತ್ತು. ಭಾಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ, ಅದನ್ನೆಲ್ಲ ಅವರು ಗೊತ್ತಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಒಂದು 500 ಮೀಟ್ರ್ ಹೋಗಿತ್ತು ಅಂದ್ರೆ ಇನ್ನೂ ಸಾವಿರಾರು ಜನಕ್ಕೆ ಎರಡು ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಸ್ಟೂಡೆಂಟ್ಸ್ ಪಾಪ ವಿದ್ಯಾರ್ಥಿಗಳು, ಕೆಲವರಿಗೆ ಸ್ವಲ್ಪ ಕಡಿಮೆ ಇದಾಗಿರೋದು ಧೈರ್ಯವಿದ್ದಾರೆ, ಹುಟ್ಟಿದವರೆಲ್ಲ ಇನ್ನೂ ಭಾಳ ಆತಂಕದಲ್ಲಿದ್ದಾರೆ. ಆ ಪೇಷಂಟ್ ಯಾರು ಉಳ್ಕೊಂಡಿದ್ದಾರೆ ಆತನಿಗೆ ಸ್ವಲ್ಪ ಮೆಂಟಲ್ ಆಗೋದು ಜಾಸ್ತಿ ಇದೆ ಅಂತೇಳಿ ಸಾಹೇಬರು ವಿಡಿಯೋ ಕೇಳಿ ಇಡೀ ಟೀಮೇ ಅಲ್ಲಿ ಬಂದಿತ್ತು. ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೇಟ್ ಮಾಡ್ತೇವೆ. ಆಮೇಲೆ ಆ ಬ್ಲ್ಯಾಕ್ ಬಾಕ್ಸ್ ಆದಮೇಲೆ ಇಡೀ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಶಾಂತನೆ ಹೇಳುವಂಥ ಕೆಲಸ ಮಾಡಬೇಕು. ಅನೇಕ ದೇಶಕ್ಕೆ ಸರ್ಕಾರಗಳ ಈಗ ಇನ್ನೊಂದೇನಂದ್ರೆ ಇರಿಗೇಷನ್ ಮಿನಿಸ್ಟರ್ ಬಗ್ಗೆನೂ ಬಹಳಷ್ಟು ಕ್ವಶನ್ಗಳು, ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಿಜೆಪಿಯವರು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯವರು ಬಂದವರು ಇನ್ನೇನು ಹೇಳಕ್ಕೆ ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರ್ಸಿ ಹೇಳ್ಬೋದು, ಇದೂ ಹೇಳ್ಬೋದು. ನಾವು ಬಿ ಜೆ ಪಿ ಥರ ನಾವು ಡೋಂಟ್ ವಾಂಟ್ ಬೇಕಾದಷ್ಟು ನಾರ್ಮ್ಸ್ ಇದೆ. ನಾನು ಅದನ್ನು ಬಿ ಜಿ ಸಿ ಟಿ ಏನೇನು ಮಾಡಬೇಕು, ಏನು ಆಲ್ಟರ್ನೇಟಿವ್ ಫ್ಲೈಟು ಮತ್ತೊಂದು ಇವೆಲ್ಲ ಏನೇನೋ ಇರ್ತದೆ. ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ, ಡಿಬೇಟ್ ಆಗ್ತಾಯಿದೆ. ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸತ್ತೋರ ಮೇಲೆ ಎಳ್ದವ್ರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್, ಅದು ಬಿ ಜೆ ಪಿಯವ್ರ ಡ್ಯೂಟಿ, ಬಿ ಜೆ ಪಿ ದಳದವ್ರ ಡ್ಯೂಟಿ. ಈಗ ಮಾಡ್ತಾವ್ರಲ್ಲ, ಎಣದ ಮೇಲೆ ರಾಜಕಾರಣ ಮಾಡ್ತಾರಲ್ಲ, ಅವ್ರು ಅದು ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಮಿನಿಸ್ಟರ್ ಅಟ್ ದಿಸ್ ಪಾಯಿಂಟ್. ಇಟ್ಸ್ ಲೈಕ್ ಸೀರಿಯಸ್ ಕನ್ಸರ್ನ್ ಆಫ್ ದಿ ನೇಷನ್. ಒಂದು ಆರೋಪವನ್ನ ಮಾಡಿದರೆ, ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನೋಡಿದ್ರೆ ನನ್ನ ಸರ್ಕಾರ ಇದ್ರೆ ನಾನು ಗೃಹಲಕ್ಷ್ಮಿಯನ್ನ 5,000 ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ, ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟರ ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ. ಬಹಳ ಸಂತೋಷ, ಚೆನ್ನಾಗಿರ್ಲಿ, ಆರೋಗ್ಯಕರವಾಗಿರಲಿ.